ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಟು ಮೈ ಲೈಫ್ ನೋಟ್ಸ್. ನಿನ್ನೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಆರ್ಸಿಬಿ ಮತ್ತು ಸಿಎಸ್ಕೆ ನಡುವಿನ ಸದರ್ನ್ ಡರ್ಬಿ ಪಂದ್ಯ ನಿಜಕ್ಕೂ ಪೈಪೋಟಿಯಿಂದ ಕೂಡಿತ್ತು. ಟಾಸ್ ಗೆದ್ದ ಸಿಎಸ್ಕೆ ಮೊದಲು ಬೌಲಿಂಗ್ ಆರಿಸಿಕೊಂಡಿತು. ಆದರೆ ಮುಂದೆ ಕಾವಿದ್ದ ಅಬ್ಬರ ಅವರಿಗೆ ಗೊತ್ತಿರಲಿಲ್ಲ. ಆರ್ಸಿಬಿ ಬ್ಯಾಟಿಂಗ್ ಅಬ್ಬರ. ಆರ್ಸಿಬಿ ಆರಂಭದಿಂದಲೇ ಅಬ್ಬರಿಸಿತು. ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಉತ್ತಮ ಅಡಿಪಾಯ ಹಾಕಿಕೊಟ್ಟರೆ ದೇವದತ್ ಪಡಿಕ್ಕಲ್ 50 ರನ್ ಬಾರಿಸಿ ಮಿಂಚಿದರು. ಆದರೆ ಅಸಲಿಯಾಟ ಶುರುವಾಗಿದ್ದೇ ಕೊನೆಯಲ್ಲಿ. ಟಿಮ್ ಡೇವಿಡ್ ಕೇವಲ 25 ಎಸೆತಗಳಲ್ಲಿ 8 ಸಿಕ್ಸರ್ ಸಹಿತ ಅಜಯ್ಯ 70 ರನ್ ಚಚ್ಚಿದರು. ನಾಯಕ ರಜತ್ ಪಾಟಿದಾರ್ ಕೂಡ 19 ಎಸೆತಗಳಲ್ಲಿ 48 ರನ್ ಸಿಡಿಸಿ ಆರ್ಸಿಬಿ ಮೊತ್ತವನ್ನು ದಾಖಲೆಯ 250/3ಕ್ಕೆ ತಲುಪಿಸಿದರು. ಸಿಎಸ್ಕೆ ಚೇಸಿಂಗ್ ಮತ್ತು ಆರ್ಸಿಬಿ ಬೌಲಿಂಗ್. 251 ರನ್ಗಳ ಗುರಿ ಬೆನ್ನತ್ತಿದ ಸಿಎಸ್ಕೆಗೆ ಆರಂಭದಲ್ಲೇ ಆಘಾತ ಕಾದಿತ್ತು. ಜೇಕಬ್ ಡಫಿ ಮತ್ತು ಭುವನೇಶ್ವರ್ ಕುಮಾರ್ ಆರಂಭಿಕ ವಿಕೆಟ್ ಉರುಳಿಸಿದರು. ಸರ್ಫರಾಜ್ ಖಾನ್ 50 ರನ್ ಗಳಿಸಿ ಹೋರಾಟ ನಡೆಸಿದರೂ ಕೃಣಾಲ್ ಪಾಂಡ್ಯ ಅವರ ವಿಕೆಟ್ ಪಡೆಯುವ ಮೂಲಕ ಪಂದ್ಯದ ದಿಕ್ಕನ್ನೇ ಬದಲಾಯಿಸಿದರು. ಸುಯಶ್ ಶರ್ಮಾ ಮತ್ತು ಅಭಿನಂದನ್ ಸಿಂಗ್ ಅವರ ಶಿಸ್ತಿನ ಬೌಲಿಂಗ್ ಮುಂದೆ ಸಿಎಸ್ಕೆ 207 ರನ್ಗಳಿಗೆ ಆಲೌಟ್ ಆಯಿತು. ಅಂತಿಮವಾಗಿ ಆರ್ಸಿಬಿ 43 ರನ್ಗಳ ಭರ್ಜರಿ ಜಯ ಸಾಧಿಸಿ ಪಾಯಿಂಟ್ಸ್ ಟೇಬಲ್ನಲ್ಲಿ ಮುನ್ನುಗ್ಗುತ್ತಿದೆ. ಟಿಮ್ ಡೇವಿಡ್ ಪಂದ್ಯಶ್ರೇಷ್ಠ ಪ್ರಶಸ್ತಿ ಗೆದ್ದರು. ಈ ಗೆಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.